Hello everyone, welcome to Sanmarga classes. ನಾವು ಹಣ ಮತ್ತು ಸಾಲ ಎಂಬಂತ ಚಾಪ್ಟರ್ನ LB ಕ್ವಶನ್ಸ್ ಮಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ. ಸೊ ಇವಾಗ 11ನೇ ಪ್ರಶ್ನೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ ಇದು ಸೇರಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ. ಸೊ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ ಯಾವುದು ಸೇರಿಲ್ಲ. ಇಲ್ಲಿ ಕೆಲವೊಂದು ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯ ಅಲ್ಲ ಅಂತ ನೀವು ಹೇಳ್ಬೇಕು. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ನೋಟುಗಳನ್ನು ಚಲಾವಣೆಗೆ ತರುವುದು. ಆಪ್ಷನ್ ಬಿ, ಸಾಲವನ್ನ ನಿಯಂತ್ರಿಸುವುದು. ಆಪ್ಷನ್ ಸಿ, ವಿದೇಶಿ ವ್ಯಾಪಾರವನ್ನ ನಡೆಸುವುದು. ಆಪ್ಷನ್ ಡಿ, ಬ್ಯಾಂಕುಗಳನ್ನ ನಿಯಂತ್ರಿಸುವುದು. ಸೊ ಇವಾಗ ರಿಸರ್ವ್ ಬ್ಯಾಂಕ್ 1935ರಲ್ಲಿ ಸ್ಥಾಪನೆಗೊಂಡಿತ್ತು. ಇದು ಭಾರತದ ಬ್ಯಾಂಕುಗಳ ಬ್ಯಾಂಕ್ ಮತ್ತು ಸರ್ಕಾರದ ಬ್ಯಾಂಕ್ ಕೂಡ ಕಾರ್ಯವನ್ನ ನಿರ್ವಹಿಸುತ್ತದೆ ಅಲ್ವಾ ಮಕ್ಕಳೇ. ಸೊ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕುಗಳನ್ನ ನಿಯಂತ್ರಿಸುವ ಕಾರ್ಯವನ್ನ ಮಾಡತ್ತೆ. ಆದ್ದರಿಂದ ಅದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಅದೇ ರೀತಿ ಸಾಲದ ನಿಯಂತ್ರಕನಾಗಿಯೂ ಕೂಡ ರಿಸರ್ವ್ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ. ಭಾರತದಲ್ಲಿ ಎಲ್ಲ ನೋಟುಗಳ ಮತ್ತು ಹಣದ ಹಣವನ್ನ ಚಲಾವಣೆಗೆ ತರುವ ಕೆಲಸವನ್ನು ಕೂಡ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಹಾಗಾದರೆ ವಿದೇಶಿ ವ್ಯಾಪಾರವನ್ನ ನಡೆಸುವುದು ಇದು ರಿಸರ್ವ್ ಬ್ಯಾಂಕಿನ ಕಾರ್ಯ ಅಲ್ಲ ಮಕ್ಕಳೇ. ಓಕೆನಾ. ಸೊ ಉಳಿದ ಎಲ್ಲ ಕಾರ್ಯಗಳನ್ನ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಆದ್ರೆ ವಿದೇಶಿ ವ್ಯಾಪಾರವನ್ನ ನಡೆಸುವುದು ರಿಸರ್ವ್ ಬ್ಯಾಂಕಿನ ಕಾರ್ಯ ಅಲ್ಲ. ಅದರ ಬದಲಾಗಿ ವಿದೇಶಿ ವಿನಿಮಯದ ಮೇಲಿನ ಸಂಗ್ರಹದ ಮೇಲ್ವಿಚಾರಕನಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲಸ ಮಾಡುತ್ತೆ. ಓಕೆನಾ. ಸೊ ಸಾಕಷ್ಟು ವಿದೇಶಿ ವಿನಿಮಯ ಸಂಗ್ರಹ ಆದಾಗ ಅದರ ದರಗಳನ್ನ ಕಾಪಾಡಲು ಮತ್ತು ಕಾಪಾಡುವುದಕ್ಕಾಗಿ ರಿಸರ್ವ್ ಬ್ಯಾಂಕ್ ಸಹಕರಿಸುತ್ತೆ. ಓಕೆ. ಸೊ ಅದನ್ನ ಬಿಟ್ರೆ ವಿದೇಶಿ ವ್ಯಾಪಾರ ನಡೆಸುವುದು ರಿಸರ್ವ್ ಬ್ಯಾಂಕಿನ ಕಾರ್ಯ ಅಲ್ಲ. ಓಕೆನಾ. ಥ್ಯಾಂಕ್ ಯು.